ಉತ್ತರ ಪ್ರದೇಶದ ಮೀರತ್ನಲ್ಲಿ ಭಯಾನಕ ಘಟನೆ ನಡೆದಿದೆ. ಪತಿಯನ್ನೇ ಕೊಲೆ ಮಾಡಿ 15 ತುಂಡು ಮಾಡಿದ ಪತ್ನಿ. 15 ತುಂಡು ಮಾಡಲಾಗಿದೆ ಶವವನ್ನು. ಪ್ರಿಯಕರನ ಜೊತೆ ಸೇರಿ ಪತಿಯ ಕೊಲೆಗೈದಿದ್ದ ಈ ಮಹಿಳೆ. ಸೌರಭ್ ಕುಮಾರ್ ಕೊಲೆಯಾದಂತಹ ವ್ಯಕ್ತಿ, ಪತ್ನಿ ಮುಸ್ಕಾನ್ ಕೊಲೆ ಮಾಡಿರುವಂತಹ ಮಹಿಳೆ. ಆಕೆಯ ಪ್ರಿಯಕರ ಸಾಹಿಲ್ನಿಂದ ಕೃತ್ಯ ಎಸಗಲಾಗಿದೆ. ಮಗಳ ಹುಟ್ಟುಹಬ್ಬಕ್ಕಾಗಿ ಈತ ಲಂಡನ್ನಿಂದ ಬಂದ ಸೌರಭ್ ಕುಮಾರ್. ಇಂಟರ್ಕ್ಯಾಸ್ಟ್ ಮ್ಯಾರೇಜ್, ಲವ್ ಮ್ಯಾರೇಜ್ ಇವರದ್ದು. ಸೌರಭ್ ಕುಮಾರ್ನ ಕೊಲೆ ಮಾಡಿ 15 ತುಂಡು ಮಾಡಿದ್ರು. ಕತ್ತರಿಸಿದಂತಹ 15 ತುಂಡುಗಳನ್ನ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತುಂಬಿದ್ರು. ಮಾರ್ಚ್ 4ನೇ ತಾರೀಕು ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈಗ ಗೊತ್ತಾಗಿರೋದು ಸೌರಭ್ ಕುಮಾರ್ ಮತ್ತು ಮುಸ್ಕಾನ್ 9 ವರ್ಷಗಳ ಪ್ರೀತಿ ಮಾಡಿ ಪ್ರೇಮ ವಿವಾಹ ಆಗಿದ್ರು, ಮದುವೆ ಮಾಡಿಕೊಂಡಿದ್ರು. ಮಾರ್ಚ್ 4ರ ರಾತ್ರಿ ಸೌರಭ್ಗೆ ಮಾದಕ ದ್ರವ್ಯವನ್ನು ಕುಡಿಸಿದ ನಂತರದಲ್ಲಿ ಮುಸ್ಕಾನ್ ಮತ್ತು ಆಕೆಯ ಲವರ್ ಸಾಹಿಲ್ ಶುಕ್ಲಾ ಆತನ ಎದೆಗೆ ಚಾಕುವಿನಿಂದ ಚುಚ್ಚಿ ಗಂಟಲು ಸೀಳಿ ಕೊಲೆ ಮಾಡಿದ್ದ. ಆ ಡ್ರಮ್ನಲ್ಲಿ 15 ದೇಹದ ತುಂಡುಗಳನ್ನ ತುಂಬಿತ್ತು. ಈತ ಸೌರಭ್ ಫೋಟೋದಲ್ಲಿ ಗಮನಿಸ್ತಾ ಇದ್ವಿ. ಕೊಲೆಯಾದಂತಹ ವ್ಯಕ್ತಿ ಸೌರಭ್ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಮಗಳ ಹುಟ್ಟುಹಬ್ಬ ಇದೆ ಅನ್ನುವಂಥ ಕಾರಣಕ್ಕಾಗಿ ಲಂಡನ್ನಿಂದ ಬಂದಿದ್ದ. ಹೀಗೆ ಬಂದಂಥ ವ್ಯಕ್ತಿ ಈ ರೀತಿಯಾಗಿ ದಾರುಣ ಸಾವನ್ನಪ್ಪಿದ್ದಾಳೆ. ಪತಿಯನ್ನೇ ಕೊಂದು 15 ತುಂಡು ಮಾಡಿದ್ದಾಳೆ ಪತ್ನಿ ಮುಸ್ಕಾನ್ ಮತ್ತು ಆಕೆಯ ಲವರ್ ಸಾಹಿಲ್ ಇಬ್ಬರ ಫೋಟೋಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಡ್ರಮ್ನಲ್ಲಿ ಯಾವ ರೀತಿಯಾಗಿ, ಆ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಯಾವ ರೀತಿಯಾಗಿ ಆ ಶವದ ತುಂಡುಗಳನ್ನು 15 ಪೀಸ್ಗಳನ್ನು ತುಂಬಿಸಿಟ್ಟಿದ್ರು ಅನ್ನೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿಯಾಗಿದೆ. ಕಳಪೆ ಆಹಾರ ವಿತರಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು. ಮಲ್ಲೇಶ್ವರಂನಲ್ಲಿರುವಂತಹ ಅಂಗಡಿಗಳ ಮೇಲೆ ದಾಳಿಯಾಗಿದೆ. ಪರಿಶೀಲನೆ ಮಾಡೋದಕ್ಕೆ ಮುಂದಾದ್ರು. ಮಲ್ಲೇಶ್ವರಂನಲ್ಲಿರುವಂತಹ ಅನೇಕ ಅಂಗಡಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೋಳಿಗೆ ಮನೆ, ಅಮ್ಮಾಸ್ ಪೇಸ್ಟ್ರೀಸ್ ಸೇರಿದಂಗೆ ಅನೇಕ ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಪ್ಲಾಸ್ಟಿಕ್ ಬಳಕೆ ಲೈಸೆನ್ಸ್ ಪಡೆಯದ ಅಂಗಡಿಗಳಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಮಲ್ಲೇಶ್ವರಂನ ಅಮ್ಮಾಸ್ ಪೇಸ್ಟ್ರೀಸ್ ಬೇಕರಿಗೆ ನೋಟಿಸ್ ಕೊಡಲಾಗಿದೆ. ಇತ್ತೀಚೆಗೆ ಆಹಾರ ಗುಣಮಟ್ಟದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಡ್ಲಿ ಬಳಕೆ, ಬೇರೆ ಬೇರೆ ವಸ್ತುಗಳ ತಯಾರಿಕೆಗೆ ಯಾವ ರೀತಿಯಾಗಿ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಲಾಗಿದೆ ಅನ್ನೋದನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇಂಥದ್ರಲ್ಲಿ ಲೈಸೆನ್ಸ್ ಇಲ್ಲದೇನೆ ಅನಧಿಕೃತವಾಗಿ ಹೋಟೆಲ್ಗಳನ್ನು ನಡೆಸೋದು, ಉತ್ತಮ ಅಲ್ಲದಂತಹ, ಗುಣಮಟ್ಟ ಅಲ್ಲದಂತಹ ವಸ್ತುಗಳನ್ನು ಗ್ರಾಹಕರಿಗೆ ಕೊಡೋದು ಕಾನೂನು ಬಾಹಿರ ಆಗಿರುತ್ತೆ. ಹಾಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.